ಆ ಗ್ರಾಮದ ಜನ ರಾತ್ರಿ ನಿದ್ದೆ ಮುಗಿಸಿ ಬೆಳಗಿನ ಜಾವದ ಹಕ್ಕಿಯ ಚಿಲಿಪಿಲಿ ಆ ವಾಹನಗಳ ಸದ್ದು ಕೇಳಬೇಕಿತ್ತು. ಆದರೆ ಭೀಕರ ಸ್ಫೋಟದ ಶಬ್ದವೊಂದು ಕೇಳಿ ಬಂದಿತ್ತು. ಆ ಸ್ಫೋಟದ ರಭಸಕ್ಕೆ ಇಡೀ ಮನೆಯೇ ಚಂದ್ರವಾಗಿ ಮನೆಯಲ್ಲಿದ್ದ 10ಕ್ಕೂ ಹೆಚ್ಚು ಜನ ಗಾಯಗೊಂಡು ಆಸ್ಪತ್ರೆ ಸೇರೋ ಪರಿಸ್ಥಿತಿ ಎದುರಾಗಿದೆ. ಅದು ಎಲ್ಲಿ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಸ್ಫೋಟಗೊಂಡಿರೋ ಸಿಲಿಂಡರ್, ಛಿದ್ರವಾಗಿರೋ ಮನೆಗೋಡೆ, ಆಸ್ಪತ್ರೆ ಸೇರಿರೋ ಕುಟುಂಬಸ್ಥರು, ಈ ಎಲ್ಲ ದೃಶ್ಯಾವಳಿಗಳು ಕಂಡು ಬಂದಿದ್ದು ಗಾದಿಗನೂರು ಗ್ರಾಮದಲ್ಲಿ. ಹೌದು, ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಾದಿಗನೂರಿನಲ್ಲಿ ಬೆಳ್ಳಂಬೆಳಗ್ಗೆ 5:15 ಸುಮಾರಿಗೆ ಸಿಲಿಂಡರ್ ಸ್ಫೋಟಗೊಂಡಿದೆ. ಮನೆಯಲ್ಲಿದ್ದ 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ತೋರಣಗಲ್ ಸಂಜೀವಿನಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕವಿತಾ ಎಂಬುವರ ಸ್ಥಿತಿ ಗಂಭೀರವಾಗಿದೆ. ಉಳಿದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಡುಗೆ ಅನಿಲ ಸ್ಫೋಟದಿಂದ 8 ಜನರು ತೀವ್ರವಾಗಿ ಗಾಯಗೊಂಡಿರತಕ್ಕಂತ ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ನಾನೀಗ ಆ ಘಟನಾ ಸ್ಥಳದಿಂದ ಪ್ರತ್ಯಕ್ಷವಾದ ವರದಿಯನ್ನು ಕೂಡ ಕೊಡ್ತಾ ಹೋಗ್ತೇನೆ. ಇದು ಆ ಘಟನೆ ನಡೆದಂತ ಸ್ಥಳ. ಏನು ಬೆಳಗಿನ ಜಾವ 5 ಗಂಟೆ ಸುಮಾರು ಈ ಒಂದು ಘಟನೆ ನಡೆದಿದೆ. ಮನೆಯಲ್ಲಿ ಸುಮಾರು 8 ಜನ ವಾಸವಾಗಿದ್ರು. ಏಕಾಏಕಿ ಅಡಿಗೆ ಅನಿಲ ಸೋರಿಕೆಯಾದ ಪರಿಣಾಮವಾಗಿ ಸಿಲಿಂಡರ್ ಏಕಾಏಕಿ ಸ್ಫೋಟಗೊಳ್ಳುತ್ತೆ. ಹೊಸಪೇಟೆ ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ವಕೀಲ ಹಾಲಪ್ಪ ಅವರಿಗೆ ಸೇರಿದ ಮನೆ ಇದು. ಮನೆಯಲ್ಲಿ ಸುಮಾರು 10 ಮಂದಿ ಇದ್ರು. ಬೆಳಿಗ್ಗೆ ಅಡುಗೆ ಅನಿಲ ಸೋರಿಕೆ ವಾಸನೆ ಬರ್ತಾ ಇತ್ತು ಅಂತ ಹೇಳಲಾಗಿದೆ. ಬೆಳಗ್ಗೆ ಸ್ಟವ್ ಉರಿಸೋಕೆ ಕವಿತಾ ಅವರು ಯತ್ನ ಮಾಡಿದಾಗ ಒಮ್ಮಿಂದೊಮ್ಮೆಲೆ ಬೆಂಕಿ ಹತ್ಕೊಂಡಿತ್ತು. ಸ್ಫೋಟದಿಂದ 50% ಮನೆ ಧ್ವಂಸವಾಗಿದೆ. ಕವಿತಾ ಅವರಲ್ಲದೆ ಹಾಲಪ್ಪ, ಮೈಲಾರಪ್ಪ, ಗಂಗಮ್ಮ, ಮಲ್ಲಮ್ಮ ಇಬ್ಬರು ಮಕ್ಕಳು ಗಾಯಗೊಂಡಿದ್ದಾರೆ. ವಿಷಯ ತಿಳಿದ ತಕ್ಷಣ ಹೊಸಪೇಟೆಯಿಂದ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ಧಾವಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಗಾದಿಗನೂರಿನಲ್ಲಿ ಸಿಲಿಂಡರ್ ಸ್ಫೋಟ ಸಂಭವಿಸಿ ಗಾಯಗೊಂಡವರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ತೋರಣಗಲ್ ಸಂಜೀವಿನಿ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು. ಸಿಲಿಂಡರ್ ಸ್ಫೋಟ ಘಟನೆ ನಡೆದಿದೆ. ಈ ಘಟನೆ ನಡಿಬಾರ್ದಿತ್ತು. ಜಗತ್ತು ನೋಡದ 2 ವರ್ಷದ ಮಗು 70% ಗಾಯವಾಗಿದೆ. ಇದನ್ನ ನೋಡಿ ಬಹಳ ದುಃಖವಾಗಿದೆ. ಆ ಮಗು ತಂದೆ ಜೈಲಲ್ಲಿದ್ದಾರೆ ಎಂಬ ಮಾಹಿತಿ ಇದೆ. ಕೆಲವರಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಿದೆ. ಬೆಂಗಳೂರಿನಿಂದ ವೈದ್ಯರು ಬರ್ತಾರೆ. ಕೆಲವರನ್ನ ಬೇರೆ ಬೇರೆ ಕಡೆ ರೆಫರ್ ಮಾಡಲಾಗಿದೆ. ಹೀಗಂತ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಸಣ್ಣ ಮಗು 2 ವರ್ಷ ಮಗುನು 70% ಆಗಿದೆ. ಮಿಕ್ಕಿದ್ದು 5 ಜನದಲ್ಲಿ 5 ಜನ 40% ಆಮೇಲೆ 2 ಜನ ಮಕ್ಕಳು ಇದ್ದಾರೆ. ಅದರಲ್ಲಿ ಆ ಮಕ್ಕಳಿಗೂ 15% ಇದಿಲ್ಲ, ಮೈನರ್ ಏನಿಲ್ಲ. ಅದು 15% ಬರ್ನಿಂಗ್ ಆಗಿದೆ, ಔಟ್ ಆಫ್ ಡೇಂಜರ್ ಆಗಿದೆ. 2 ಜನ ಮಕ್ಕಳು ಅದಲ್ಲಿ ಒಬ್ಬರು ತಲೆ ಬಿದ್ದು ಹೆಡ್ ಇಂಜುರಿ ಆಗಿಬಿಟ್ಟು ಅವ್ರಿಗೆ ಬಳ್ಳಾರಿ ಹಾಸ್ಪಿಟ್ಲಲ್ಲಿ ಶಿಫ್ಟ್ ಮಾಡಿದ್ದಾರೆ. ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಹಾಗಾಗಿ ಈಗ ಹಾಸ್ಪಿಟ್ಲಿಗೆ ವಿಸಿಟ್ ಕೊಟ್ಟು ಬಂದು ಡಾಕ್ಟರ್ ನಾನು ವಿಕ್ಟೋರಿಯಾ ಹಾಸ್ಪಿಟಲನ್ನು ಶಿಫ್ಟ್ ಮಾಡಬೇಕಂತ ಡಾಕ್ಟರ್ಗಳು ಕೇಳಿದೆ. ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಟ್ಟಾರೆ ಸಿಲಿಂಡರ್ ಸ್ಫೋಟದಿಂದ ಇಡೀ ಮನೆ ಛಿದ್ರವಾಗಿದೆ. 10ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದು ಮಾತ್ರ ದುರಾದೃಷ್ಟಕರ. ಒಬ್ಬರ ಸ್ಥಿತಿ ಗಂಭೀರವಾಗಿದ್ರೆ ಉಳಿದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಂಜುನಾಥ್ ಹಿರೇಮಠ್, ಜಿ ಕನ್ನಡ ನ್ಯೂಸ್, ವಿಜಯನಗರ.